ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ನಾನು ನಿಮಗೆ ರಾಸಾಯನಿಕ ಮುಕ್ತ ಭಾರತ, ವಿಷಮುಕ್ತ ಭಾರತವನ್ನು ಹೇಗೆ ನಿರ್ಮಾಣ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ನೋಡಿ, ನಮ್ಮಲ್ಲೊಂದು ನ್ಯಾನೋ ಟೆಕ್ನಾಲಜಿಯ ಸಾವಯವ ಗೊಬ್ಬರ ಸಿಗುತ್ತೆ. ಅದು 3 kg ಗೊಬ್ಬರಕ್ಕೆ ಹೊರಗಡೆ ನೀವು ಬಳಸ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ ಆಗ್ಬೋದು, ಕುರಿ ಗೊಬ್ಬರ ಆಗ್ಬೋದು, ಅದು 1000 kg ಸಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅಂಥ ಒಂದು ಗ್ರೇಟ್ ರಿಸಲ್ಟನ್ನು ಕೊಡುವಂಥ ನ್ಯಾನೋ ಟೆಕ್ನಾಲಜಿಯ ಗೊಬ್ಬರ ಈಗ ಬಂದಿದೆ ಮಾರ್ಕೆಟ್ಗೆ. ಚಿಂತೆ ಬಿಟ್ಬಿಡ್ಬೋದು. ನಾವು ಖಂಡಿತ ಕೆಮಿಕಲ್ನ ಹೊರತುಪಡಿಸಿ ಕೂಡ ನಾವು ಬೆಳೆಯನ್ನು ಕಾಪಾಡ್ಬೋದು, ಭೂಮಿಯನ್ನು ಕಾಪಾಡ್ಬೋದು. ಗುಜರಾತ್ನ ರಾಜ್ಕೋಟ್ನಲ್ಲಿ ಆಡ್ಶಾಪ್ ಎಂಬ ಒಂದು ಕಂಪನಿ 486 ಎಕರೆ ಜಾಗದಲ್ಲಿ ಫ್ಯಾಕ್ಟ್ರಿಯನ್ನು ಮಾಡಿ ಇಡೀ ಪ್ರಪಂಚಕ್ಕೆ ಮಣ್ಣನ್ನು ಕಾಪಾಡಬೇಕು, ಎರೆಹುಳು ಉತ್ಪಾದನೆ ಚೆನ್ನಾಗಾಗ್ತಕ್ಕಂಥ ಗೊಬ್ಬರವನ್ನು ಕೊಡಬೇಕು ಎಂಬ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ. ಇದು ಕಂಪನಿಯ ಮೂಲ ಉದ್ದೇಶ ಬಂದು ರಾಸಾಯನಿಕ ಮುಕ್ತ ಭಾರತವನ್ನು ನಿರ್ಮಾಣ ಮಾಡಬೇಕು, ಹಾಗೆಯೇ ವಿಷಮುಕ್ತ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ಸದುದ್ದೇಶವನ್ನು ಹೊಂದಿರತಕ್ಕಂಥ ಕಂಪನಿಯಾಗಿದೆ. ಇಲ್ಲೇನು ನಿಮಗೆ ಕಾಣ್ತಾ ಇದೆ, ಇದು 3 ಥರ ಗೊಬ್ಬರ ಇದೆ. ಆ್ಯಕ್ಚುಲಿ ಈ ಒಂದು ಕಂಪನಿ ಲಾಂಚ್ ಮಾಡಿರ್ತಕ್ಕಂಥದ್ದು 9 ರೀತಿಯ ಗೊಬ್ಬರ ಇದೆ. ನಾನು ನಿಮಗೆ ಸದ್ಯಕ್ಕೆ ಫಸ್ಟ್ ಸ್ಟೆಪ್ಪಲ್ಲಿ ಬಳಸ್ತಕ್ಕಂಥ 3 ಗೊಬ್ಬರವನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇದು ಒಂದು DNC 90 ಮತ್ತು ಕ್ರಾಪ್ ಸುಧಾ, ಭೂಮಿ ಸುಧಾ ಅಂತಕ್ಕಂಥ ಒಂದು ಅದ್ಭುತವಾದಂಥ ನ್ಯಾನೋ ಟೆಕ್ನಾಲಜಿಯ ಗೊಬ್ಬರ ನಮ್ಮಲ್ಲಿ ದೊರೆಯುತ್ತೆ. ನೀವು ಗಮನಿಸ್ಬೋದು, ಎಲ್ಲ ಬೆಳೆಗಳಿಗೆ ಇದು ಒಳ್ಳೆ ರೀತಿ ರಿಸಲ್ಟ್ ಬರ್ತಾ ಇದೆ. ನೋಡಿ, 4 ದಾಳಿಂಬೆ 2 kg ಬರ್ತಾ ಇದೆ. ನೋಡಿ, ಹಸುಗಳಿಗೂ ಕೂಡ ಕ್ಯಾಟಲ್ ಸುಧಾ ಅಂತ ಇದೆ. ಕೇವಲ 40 ದಿನಗಳಲ್ಲಿ ಬಡಕಲಾಗಿರ್ತಕ್ಕಂಥ ಹಸು ಕೂಡ ಚೆನ್ನಾಗಿ ಒಳ್ಳೆ ಹಾಲು ಕೊಡ್ತಾ ಇರತಕ್ಕಂಥದ್ದನ್ನ ನಾವು ನೋಡೋ ಸಾಧ್ಯ ಆಗುತ್ತೆ. ಈಗ ಇತ್ತೀಚಿನ ದಿನಗಳಲ್ಲಿ ನಾನೇ ಗಮನಿಸಿರ್ತಕ್ಕಂಥದ್ದು, ಬರೀ 12 ದಿನಗಳಲ್ಲಿ 2 ಲೀಟ್ರ್ ಹಾಲು ಕೊಡ್ತಾ ಇರ್ತಕ್ಕಂಥ ಹಸು 4 ಲೀಟ್ರ್ ಹಾಲು ಕೊಡೋ ಮಟ್ಟಕ್ಕೆ ಬಂದಿದೆ. ಇದೇನು ಪವಾಡನ ಏನಿಲ್ಲ. ಒಳ್ಳೆ ಪೌಷ್ಟಿಕಾಂಶ ದೇಹಕ್ಕೆ ದೊರಕಿದಾಗ ಆರೋಗ್ಯ ಚೆನ್ನಾಗಿ ಆಗುತ್ತೆ, ಪ್ರಾಣಿಗಳು ಕೂಡ ಚೆನ್ನಾಗಿ ಬೆಳೆಯುತ್ತವೆ, ಒಳ್ಳೆ ರೀತಿ ಹಾಲು ಕೊಡುತ್ತೆ, ಫ್ಯಾಟ್ ಕೂಡ ಜಾಸ್ತಿ ಆಗುತ್ತೆ, ಡಿಗ್ರಿ ಕೂಡ ಜಾಸ್ತಿ ಆಗುತ್ತೆ. ನೋಡಿ, ಈ ಕಂಪನಿಯ ಇನ್ನೊಂದು ವಿಶೇಷತೆ ಏನಪ್ಪ ನಾನು ಗಮನಿಸಿದ್ದು ಅಂದರೆ, ಕ್ವಾಲಿಟಿನಲ್ಲಿ ರಾಜಿನೇ ಮಾಡೋದಿಲ್ಲ, 100% ಗ್ಯಾರಂಟಿ ಕೊಡ್ತಕ್ಕಂಥ ಒಂದು ಅದ್ಭುತ ವ್ಯವಸ್ಥೆ ಆಗಿದೆ. ಹಾಗೆಯೇ ಕಡಲೆಕಾಯಿನ ಬೆಳೀತಕ್ಕಂಥವ್ರಿಗೆ ಒಂದೇ ಒಂದು ಜೊಳ್ಳು ಬರಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಕಡಲೆ ಬೀಜ. ಎಲ್ಲ ಬೆಳೆಗಳಿಗೆ, ಬರೀ ಕಡಲೆ ಬೀಜ ಅಂತಲ್ಲ, ಎಲ್ಲ ಬೆಳೆಗಳಿಗೂ ಕೂಡ ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಕ್ಕಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಅಡಿಕೆಗಂತೂ ಅದ್ಭುತ ಅಂತ ಹೇಳ್ಬೋದು. ಯಾಕೆಂದರೆ ಒಂದು ಮರದಲ್ಲಿ 7ರಿಂದ 9 ಗೊನೆ ಹೊಡೆದಿರೋದನ್ನ ನಾವು ನೋಡೋ ಸಾಧ್ಯ ಆಗುತ್ತೆ. ಒಳ್ಳೆ ಜೇನುಹುಟ್ಟಿನಲ್ಲಿ ಜೇನುಗಳು ಕಂಡಂಗೆ, ಜೇನುಗೂಡು ಕಂಡಂಗೆ ಕಾಣ್ತಕ್ಕಂಥದ್ದನ್ನ ನಾವು ನೋಡೋ ಸಾಧ್ಯ ಆಗುತ್ತೆ. ಅಡಿಕೆ ಮರಕ್ಕೆ ಯಾವುದೇ ರೋಗ ಇರಲಿ, ಅದು ಅಂಡುಡ್ಕ ರೋಗ ಆಗ್ಬೋದು, ಇಡ್ಲಮಂಡಿ ರೋಗ ಆಗ್ಬೋದು, ಅಣಬೆ ರೋಗ ಆಗ್ಬೋದು, ಯಾವುದೇ ಥರ ರೋಗ ಇರಲಿ ಪ್ರತಿಯೊಂದು ಕೂಡ ಕ್ಲಿಯರ್ ಆಗುತ್ತೆ. ಹೆಂಗೆ ಕ್ಲಿಯರ್ ಮಾಡುತ್ತೆ ಅಂತಂದರೆ, ಈ ಗೊಬ್ಬರ 4ರಿಂದ 5 ಅಡಿ ಮಣ್ಣನ್ನು ಲೂಸ್ ಮಾಡೋ ಮುಖಾಂತರ, ಎರೆಹುಳುಗಳನ್ನು ಜಾಸ್ತಿ ಉತ್ಪತ್ತಿ ಮಾಡುವಂಥ ಮುಖಾಂತರ ಬೇರುಗಳು ಆಳಕ್ಕೆ ತಲುಪಿ ಮರ ಗಟ್ಟಿಯಾಗುತ್ತೆ, ಬಲವಾಗುತ್ತೆ, ಮರಕ್ಕೆ ಯಾವುದೇ ರೋಗ ಇದ್ದರೂ ಕೂಡ ಹೊರಟೋಗುತ್ತೆ. ಅಂಥ ಒಂದು ರಿಸಲ್ಟನ್ನ ನಾವು ನೋಡೋಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ತೆಂಗಿನ ಮರಕ್ಕೂ ಅಷ್ಟೇ. ಎಷ್ಟರ ಮಟ್ಟಕ್ಕೆ ಅಂದರೆ, ಒಂದು ವರ್ಷದಲ್ಲಿ 50ರಿಂದ 100 ಕಾಯಿ ಕೆಡತಕ್ಕಂಥವ್ರು ಈ ಒಂದು ಗೊಬ್ಬರವನ್ನು ಬಳಸಿದ ಮೇಲೆ ಕಡಿಮೆ ಅಂದರೂ ಕೂಡ 300ರಿಂದ 500 ಕಾಯಿ ಕೆಡುವುದನ್ನು ನಾವು ನೋಡಿದ್ದೀವಿ. ಅಷ್ಟು ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ತೆಂಗಿನ ಮರಕ್ಕೆ ಬರ್ತಕ್ಕಂಥ ನುಸಿ ರೋಗ ಇರ್ಬೋದು, ಬೆಂಕಿ ರೋಗ ಇರ್ಬೋದು, ಹಾಗೆಯೇ ರಸ ಸೋರುವಂಥ ರೋಗ ಇರ್ಬೋದು, ಯಾವುದೇ ಥರ ರೋಗ ಇರಲಿ ಅದು ಕಂಪ್ಲೀಟ್ ವಾಸಿಯಾಗುತ್ತೆ. ಯಾಕೆಂದರೆ ಇದರಲ್ಲಿ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹರಡೋದೇ ಇಲ್ಲ, ಅಷ್ಟು ಚೆನ್ನಾಗಿ ಕಾಪಾಡುತ್ತೆ. ರೋಗ ವಾಸಿಯಾಗೋ ನಿಟ್ಟಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ರೈತರಿಗಂತೂ ಭಾಳ ಖುಷಿ ಪಡ್ತಾರೆ, ಅಷ್ಟು ಚೆನ್ನಾಗಿದೆ. ನೋಡಿ, DNC 90 ಬಗ್ಗೆ ಹೇಳಬೇಕು ಅಂದರೆ, ಇದು ಹಲವಾರು ವಿಧದ ಫಾರ್ಮುಲಾವನ್ನು ಬಳಸಿರ್ತಕ್ಕಂಥದ್ದು. ಮುಖ್ಯವಾಗಿ ಇದಕ್ಕೆ ಬಳಸಿರ್ತಕ್ಕಂಥ ಗಿಡಮೂಲಿಕೆಗಳನ್ನು ನಾವು ಹೇಳಬೇಕು ಅಂದರೆ, ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಹರಳೆ ಹಿಂಡಿ ಇಂಥವೆಲ್ಲ ಬಳಸಿದ್ದಾರೆ. ಫಸ್ಟ್ ಟೈಮ್ ಇನ್ ಇಂಡಿಯಾ ಅಂತ ಹೇಳ್ಬೋದು. ಯಾಕೆಂದರೆ ರಾಷ್ಟ್ರ ಪ್ರಶಸ್ತಿಗೆ ನಾಮಿನೇಟ್ ಆಗಿರ್ತಕ್ಕಂಥ ಒಂದು ಪ್ರಾಡಕ್ಟು ನ್ಯಾನೋ ಟೆಕ್ನಾಲಜಿಯ ಗೊಬ್ಬರ ಬಂದಿದೆ ಅಂದರೆ ಅದು ಈ ಕಂಪನಿಯ ಗೊಬ್ಬರ ಮಾತ್ರ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಭಾಳಷ್ಟು ಜನ ಎಲ್ಲ ಕಡೆ ಕೊಡ್ತಾ ಇದ್ದಾರೆ. ಹಾಗೆ ನೋಡಿ, ಕಲ್ಲಂಗಡಿ ಒಳ್ಳೆ ಸೈಜ್ ಬರುತ್ತೆ, ಮಾತ್ರ ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ದ್ರಾಕ್ಷಿ ಕೂಡ ಅಷ್ಟೇ, ಒಂದು ಮೊಳ ಬಂದಿರತಕ್ಕಂಥದ್ದು ನಾವು ನೋಡೋಕ್ಕೆ ಸಾಧ್ಯ ಆಗುತ್ತೆ. ಬಾಳೆ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ನೋಡಿ, ಒಂದು ಹಸಿ ಅಡಿಕೆ ಗೊನೆ ಕಡಿಮೆ ಅಂದರೂ ಕೂಡ 5 kg 6 kg ಬಂದರೆ ಹೆಚ್ಚು ಅಂತ ರೈತರು ಮಾತಾಡ್ತಾರೆ. ಬಟ್ಟು ನಮ್ಮ ಗೊಬ್ಬರವನ್ನು ಬಳಸಿದ ಮೇಲೆ ಎಷ್ಟು ಆಶ್ಚರ್ಯ ಪಡ್ಬೋದಪ್ಪ ಅಂದರೆ, ಇಲ್ಲಿ ನೋಡಿ 13 kg 600 ಗ್ರಾಮ್ ಬರ್ತಾ ಇದೆ.
ಹೆಂಗೆ ಬರೋಕ್ಕೆ ಸಾಧ್ಯ ಇದೆ ಅಂದರೆ ಇಲ್ಲಿ ಹಳ್ಳುದ ರೋಗ ಅಲ್ಲ, ಹಣ್ಣುಡ್ಕ ರೋಗ ಬರೋದಿಲ್ಲ. ಹಾಗಾಗಿ ಏನು ಹೊಂಬಾಳೆನಲ್ಲಿ ಚೆನ್ನಾಗಿ ಕಾಯಿ ಕಚ್ಚೋದ್ರಿಂದ ಒಳ್ಳೆ ಫಲ ಬರುತ್ತೆ. ಅದು ಒಂದು ಒಳ್ಳೆ ರಿಸಲ್ಟನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ಅಡಿಕೆ. ನೋಡಿ ಸುತ್ತಮುತ್ತ ಅದರಲ್ಲೂ ಕೂಡ ಅಡಿಕೆ ನಾಡು ಅಂತ ಹೇಳ್ಬೋದು. ಎಲ್ಲಿ ಅಂದರೆ ಶಿವಮೊಗ್ಗದಿಂದ ತುಮಕೂರು ತನಕ ಇರತಕ್ಕಂಥ ಒಂದು 100 ಕಿಲೋಮೀಟ್ರ್ ಆಚೆ ಈಚೆ ಇರತಕ್ಕಂಥ BH ರೋಡನ್ನು 100 ಕಿಲೋಮೀಟ್ರ್ ಆಚೆ ಈಚೆ ಇರತಕ್ಕಂಥ ಪ್ರದೇಶಗಳಲ್ಲೇ ಜಾಸ್ತಿ ಅಡಿಕೆ ಬೆಳೆಯೋದು. ಇಲ್ಲಿ ಆಲ್ರೆಡಿ ರೈತರು ಬಹಳ ವರ್ಷಗಳಿಂದ ಬಳಸಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿರೋದನ್ನ ನಾವು ನೋಡೋಕ್ಕೆ ಸಾಧ್ಯ ಆಗುತ್ತೆ. ಒಂದು ರಿಸಲ್ಟನ್ನು ನಾನು ನಿಮಗೆ ತೋರಿಸ್ತೀನಿ. ತೆಂಗಿನ ಮರ ನೋಡಿ ಎಷ್ಟು ತುಂಬ ಚೆನ್ನಾಗಿ ಬರ್ತಿದೆ ನೋಡಿ. ವಾವ್, ಅವ್ರನ್ನ ಪರಿಚಯ ಮಾಡ್ಕೊಳ್ತಾರೆ ಅವರೇನೆ ವಿಡಿಯೋದಲ್ಲಿ. ಇದು ಆಡ್ಸ್ ಪ್ರಮೋಷನ್ಸ್ ಪ್ರಾಡಕ್ಟ್ನ ಯೂಸ್ ಮಾಡಿದ ನಂತರ ಬಂದಿರುವಂತಹ ರಿಸಲ್ಟ್ ಇದು. ನಮ್ಮ ಹೆಸರು ಶಿವಕುಮಾರ್ ಆರ್, ಸಾದರಳ್ಳಿ, ಕನ್ನಿಕೆರೆ ಹೋಬಳಿ, ಚಿಕ್ಕನಾಯಕನಹಳ್ಳಿ ತಾಲೂಕು. ಸೊ ಈ ರೀತಿ ಇರತಕ್ಕಂಥ ನ್ಯಾನೋ ಟೆಕ್ನಾಲಜಿಯ ಗೊಬ್ಬರವನ್ನು ನಾವು ರಾಸಾಯನಿಕ ಗೊಬ್ಬರಕ್ಕೆ ಪರ್ಯಾಯವಾಗಿ ಬಳಸೋದ್ರಿಂದ ಭೂಮಿಯನ್ನು ಕಾಪಾಡಬಹುದು, ಮಣ್ಣನ್ನು ಉಳಿಸ್ಬೋದು. ಖಂಡಿತ ಹೇಳ್ತೀನಿ, 1 ಅಡಿ ಭೂಮಿ ಏನಿದೆ, ಈ 1 ಅಡಿ ಭೂಮಿನಲ್ಲಿ ಮಾತ್ರ ನಾವು ಏನಾದರೂ ಬೆಳ್ಕೊಳ್ಳೋ ಸಾಧ್ಯ ಆಗುತ್ತೆ, ಪ್ರಪಂಚಕ್ಕೆ ಆಹಾರ ಸಿಗುತ್ತೆ. ಆ 1 ಅಡಿ ಭೂಮಿ ನಾವು ಕೆಮಿಕಲ್ ಹಾಕಿ ಹಾಳು ಮಾಡ್ಕೊಂಡಿದ್ದೀವಿ ಅಂದರೆ ಮುಂದೊಂದು ದಿನ ಜನರಿಗೆ ಆಹಾರ ಸಿಗೋದಿಲ್ಲ, ಪ್ರಾಣಿಗಳಿಗೆ ಮೇವು ಸಿಗೋದಿಲ್ಲ. ಆ ಮಟ್ಟಕ್ಕೆ ಬರ್ತಾ ಇದೆ. ಈಗ ಆಲ್ರೆಡಿ ಬಂದಿದೆ ಅಂತ ಹೇಳ್ಬೋದು. ಎಷ್ಟೋ ರೋಗಗಳ ಮೂಲ ಅದು ರಾಸಾಯನಿಕ ಗೊಬ್ಬರ ಆಗಿದೆ. ಭೂಮಿ ಹಾಳಾಗೋಗಿರೋದೇ ನೇರವಾದ ಕಾರಣ. ಅದು ಕ್ಯಾನ್ಸರ್ ಇರ್ಬೋದು, ಗ್ಯಾಸ್ಟ್ರಿಕ್ ಇರ್ಬೋದು. ಯಾವುದೇ ರೋಗಗಳ ಮೂಲವನ್ನು ಹುಡುಕ್ತಾ ಹೋದರೆ ಮಣ್ಣಲ್ಲಿ ಫಲವತ್ತತೆ ಕೊರತೆಯಾಗಿ, ಪೌಷ್ಟಿಕಾಂಶ ಕೊರತೆಯಾಗಿರೋದ್ರಿಂದ, ಕೆಮಿಕಲ್ ಜಾಸ್ತಿ ಆಗಿರೋದ್ರಿಂದ ಬರ್ತಕ್ಕಂಥ ರೋಗಗಳೇ ಆಗಿದ್ದಾವೆ ಹೊರತು ಇವೆಲ್ಲದಕ್ಕೂ ಮೂಲ ಕಾರಣ ಅಂದರೆ ರಾಸಾಯನಿಕ ಗೊಬ್ಬರಗಳನ್ನು ಜನ ಬಳಸ್ತಾ ಇರೋದು. ಹಾಗಾಗಿ ಇದೆಲ್ಲ ನಾವು ಬಿಟ್ಟು ಸಾವಯವ ಗೊಬ್ಬರವನ್ನು ಬಳಸುವಂಥ ನಿಟ್ಟಲ್ಲಿ ಒಂದು ಪಣ ತೊಡೋಣ, ಭೂಮಿಯನ್ನು ಕಾಪಾಡೋಣ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮನ್ನು ನೇರವಾಗಿ ಭೇಟಿ ಮಾಡಿ ಅಥವಾ ಕರೆ ಮಾಡೋದ್ರ ಮುಖಾಂತರ ಹೆಚ್ಚಿನ ಮಾಹಿತಿನ ಚರ್ಚೆ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.